ಇಲಾಖೆ ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ಕಲಬುರಗಿ ಜಿಲ್ಲಾಡಳಿತ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಜಿಟಿಟಿಸಿ ಕಲಬುರಗಿ ಇವರ ಸಂಯುಕ್ತ ಆಶ್ರಯದಲ್ಲಿ ಜಿಲ್ಲಾ ಮಟ್ಟದ ವಿಶ್ವ ಬಾಯಿ ಆರೋಗ್ಯ ದಿನಾಚರಣೆ ಕಾರ್ಯಕ್ರಮ ದಿನಾಂಕ 31 ಮಾರ್ಚ್ 2026ರಂದು ಜಿಟಿಟಿಸಿ ಕೇಂದ್ರದಲ್ಲಿ ಯಶಸ್ವಿಯಾಗಿ ನೆರವೇರಿತು. ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರ್ನುಂ ಉದ್ಘಾಟಿಸಿ, ಬಾಯಿ ಆರೋಗ್ಯವು ನಮ್ಮ ಸಂಪೂರ್ಣ ಆರೋಗ್ಯದ ಪ್ರತಿಬಿಂಬ. ಪ್ರತಿಯೊಬ್ಬರು ನಿಯಮಿತವಾಗಿ ಬಾಯಿ ತಪಾಸಣೆ ಮಾಡಿಸಿಕೊಳ್ಳುವುದು ಅಗತ್ಯ ಎಂದು ತಿಳಿಸಿದರು. ಜೊತೆಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚಿನ ಆರೋಗ್ಯ ಶಿಬಿರಗಳನ್ನು ಆಯೋಜಿಸಲು ಅಧಿಕಾರಿಗಳಿಗೆ ಸೂಚಿಸಿದರು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಜಿಲ್ಲಾ ಬಾಯಿ ಆರೋಗ್ಯ ಕಾರ್ಯಕ್ರಮ ಅಧಿಕಾರಿ ಡಾಕ್ಟರ್ ಸಂಧ್ಯಾ ಕಾನೇಕಲ್ ಅವರು, ವಿಶ್ವ ಬಾಯಿ ಆರೋಗ್ಯ ದಿನದ ಉದ್ದೇಶ ಜನರಲ್ಲಿ ಬಾಯಿ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವುದು ಹಾಗೂ ರೋಗಗಳಿಂದಾಗುವ ಸಮಸ್ಯೆಗಳನ್ನು ತಡೆಯುವುದು ಎಂದರು. ದಂತಭಾಗ್ಯ ಯೋಜನೆಯಡಿ ಬಡವರಿಗೆ ಉಚಿತ ಕೃತಕ ದಂತ ಪಂಕ್ತಿಗಳನ್ನು ನೀಡಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸ್ವರೂಪ್ ಅವರು ಬಾಯಿ ಆರೋಗ್ಯ ಕಾಳಜಿ ಬಗ್ಗೆ, ಡಾಕ್ಟರ್ ಅಮೃತ ಅವರು ಮುಖದ ಗಾಯಗಳ ಬಗ್ಗೆ ಹಾಗೂ ಸುಜಾತ ಪಾಟೀಲ್ ಅವರು ತಂಬಾಕು ಸೇವನೆಯ ಹಾನಿಕರ ಪರಿಣಾಮಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಉಪಯುಕ್ತ ಮಾಹಿತಿ ನೀಡಿದರು. ಈ ವೇಳೆ ಜಿಲ್ಲೆಯ ದಂತ ಆರೋಗ್ಯ ಅಧಿಕಾರಿಗಳು ವಿದ್ಯಾರ್ಥಿಗಳಿಗೆ ಬಾಯಿ ಆರೋಗ್ಯ ತಪಾಸಣೆ ನಡೆಸಿ ಆರೋಗ್ಯದ ಮಹತ್ವವನ್ನು ತಿಳಿಸಿದ್ದರು. ಕಾರ್ಯಕ್ರಮದಲ್ಲಿ ವಿವಿಧ ಆರೋಗ್ಯ ಅಧಿಕಾರಿಗಳು, ಜಿಟಿಟಿಸಿ ಸಿಬ್ಬಂದಿ, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದರು. ವರದಿ ಮಾಧ್ಯಮ ಇಲಾಖೆ, ಎಂಟಿವಿ ನ್ಯೂಸ್ ಕನ್ನಡ. ನಮ್ಮ ನಡೆ ನ್ಯಾಯದ ಕಡೆ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 9845856026. ಧನ್ಯವಾದಗಳು. It is one of the vital organs. ಜೊತೆಗೆ it is also the major organ which inlets all the germs inside the system. ಹಾಗಾಗಿ ಯಾವಾಗಲೂ ಹೇಳ್ತಾರೆ ಅವರು, ಓರಲ್ ಹೆಲ್ತ್ ಬಗ್ಗೆ ಮಾತ್ರ ನಾವು ಫೋಕಸ್ ಮಾಡದೆ ಓವರ್ ಆಲ್ ಹೆಲ್ತ್ ಬಗ್ಗೆ ಫೋಕಸ್ ಮಾಡಬೇಕಂದ್ರೆ ಫಸ್ಟ್ ಎನಿ ಡಾಕ್ಟರ್ ಯು ಗೋ ಟು ವಾಟ್ ಇಸ್ ದ ಫಸ್ಟ್ ಥಿಂಗ್ ದಟ್ ಮಾಡಿ ಅಂತಾನೆ ಹೇಳೋದು ಅವರು. ಹಾಗಾಗಿ ಇಟ್ ಇಸ್ ಅ ವಿಂಡೋ ಟು ಮಲ್ಟಿಪಲ್ ಡಿಫ್ರೆಂಟ್ ಡಯಾಗ್ನೋಸಿಸ್ ಅಂತ ಹೇಳ್ಬಹುದು, ಮಲ್ಟಿಪಲ್ ಡಿಫ್ರೆಂಟ್ ವೇಸ್ ಅಲ್ಲಿ. ಮತ್ತು ಅದರಿಂದ ಬಹಳಷ್ಟು ಬೇರೆ ಬೇರೆ, ಈಗ ನಮ್ಮ ಬಾಯಲ್ಲಿದ್ರೆ ನಾವು ಆರೋಗ್ಯವಂತರು ಅಂತ ಹೇಳ್ಬಹುದು. ಆ ಪ್ರಕಾರ ಮಾರ್ಚ್ 20ನೇ ತಾರೀಕು 3ನೇ ತಿಂಗಳ ಅಂತ ಹೇಳಿ ಇದು ಡೇಟ್ ಅನ್ನ ಫಿಕ್ಸ್ ಮಾಡಲಾಯಿತು. ಈ ಕಾರ್ಯಕ್ರಮ ಆಯೋಜನೆ ಆಗಿದ್ದು 2015-14ರಲ್ಲಿ ಜನವರಿ ತಿಂಗಳಲ್ಲಿ ವಿಶ್ವ ಬಾಯಿ ಆರೋಗ್ಯ ರಾಷ್ಟ್ರೀಯ ಬಾಯಿ ಆರೋಗ್ಯ ಕಾರ್ಯಕ್ರಮ ಪ್ರಾರಂಭವಾಯಿತು. ಇದು ಯಾಕಾಯ್ತು ಅಂತಂದ್ರೆ ಜನರಲ್ಲಿ ಬಾಯಿ ಆರೋಗ್ಯದ ಅರಿವನ್ನು ಮೂಡಿಸಬೇಕಾಗಿದೆ. ಜನರಲ್ಲಿ ಬಾಯಿ ಆರೋಗ್ಯದಲ್ಲಿ ಏರುಪೇರು ಆದಾಗ ಆಗುವ ಹೊರೆಗಳು ಸಾಕಷ್ಟು ಇರ್ತಾವೆ. ಅದನ್ನ ಕಡಿಮೆ ಮಾಡ್ಬೇಕಂತ ಹೇಳಿ ರಾಷ್ಟ್ರೀಯ ಬಾಯಿ ಆರೋಗ್ಯ ಅಭಿಯಾನವನ್ನು ಪ್ರಾರಂಭ ಮಾಡಲಾಯಿತು. ಈಗ ನಾವು ಕಾಮನ್ ಆಗಿ ನೋಡ್ತೀವಿ, ಬಾಯಿ ಆರೋಗ್ಯದಲ್ಲಿ ಕಾಣುವಂತ ರೋಗಗಳಲ್ಲಿ ಹಲ್ಲು ಹುಳ ತಿನ್ನೋದು, ವಸಡೆಗಳ ರೋಗ, ಹಲ್ಲು ಹಿಂಚು ಮುಂಚೆ ಇರೋದು, ವಕ್ರದಂತ, ಬಾಯಿ ಕ್ಯಾನ್ಸರ್, ಇವು ಸಾಕಷ್ಟು ರೋಗಗಳಿಗೆ ನಾವು ಅಷ್ಟು ಲಕ್ಷ್ಯ ಕೊಡಂಗಿಲ್ಲ. ನಿಮಗೆಲ್ಲ ಗೊತ್ತಿರಬೇಕು, ನಮ್ಮ ಸಂಪೂರ್ಣ ನಾವು ಆರೋಗ್ಯಕರವಾಗಿರ್ಬೇಕು ಅಂತಂದ್ರೆ ನಮ್ಮ ಬಾಯಿ ಆರೋಗ್ಯ ಸರಿಯಾಗಿರ್ಬೇಕು. ಎಷ್ಟೋ ಸಿಸ್ಟಮಿಕ್ ಡಿಸೀಸಸ್, ಬೇರೆ ರೋಗಗಳು ನಾವು ಬಾಯಿಯಿಂದ ಕಂಡುಹಿಡಿಬಹುದು. ವಸಡಿ ರೋಗಗಳಲ್ಲಿ ಕಾಣುವ ಕ್ರಿಮಿಗಳು ಹೆಚ್ಚಾಗಿ ಅವು ಬೇರೆ ಅಂಗಂಗೆ ಹರಡ್ತಾವು. ಅದರಲ್ಲಿ ಕಾಮನ್ ಆಗಿ ಹೃದಯ ರೋಗ, ಇತ್ತೀಚೆಗೆ ಕಾಣುವ ಹಾರ್ಟ್ ಅಟ್ಯಾಕ್ ಏನ್ ನಾವು ನೋಡ್ತೀವಿ, ಅದರಿಂದ ಏನಾಗ್ತದ, ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ವಸಡಿ ರೋಗಗಳಿಂದ ಬರ್ತಾವ. ಹಾಗಾಗಿ ನಮ್ಮ ಆರೋಗ್ಯ ಇಲಾಖೆಯಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ಏನಿದಾವೆ ಅಂತಂದ್ರೆ ಪ್ರಿವೆಂಟಿವ್ ಮೆಜರ್ಸ್. ನಾವು ರೋಗಗಳ ಬಂದ್ಮೇಲೆ ಟ್ರೀಟ್ಮೆಂಟ್ ಅಂತ ಇರುತ್ತೆ, ಆದ್ರೆ ನಮ್ಮ NOHP ಕಾರ್ಯಕ್ರಮ ಸಾಕಷ್ಟು ಪ್ರಿವೆಂಟಿವ್ ಮೆಜರ್ಸ್, ತಡೆಗಟ್ಟುವ ಕ್ಯಾಂಪ್ಗಳನ್ನ, ಅರಿವು ಮೂಡಿಸುವ ಕ್ಯಾಂಪ್ಗಳನ್ನ ನಾವು ವರ್ಷ ಪೂರ ಮಾಡ್ತಾ ಇದ್ದೀವಿ. ಅದು ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳ ಜೊತೆಗೆ ಈಗ ನೋ ಟೊಬ್ಯಾಕೋ ಪ್ರೋಗ್ರಾಮ್ ಇದೆ ನಮ್ಮ ಹತ್ರ, NTCP, NCD, ನ್ಯಾಷನಲ್ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್, ನ್ಯಾಷನಲ್ ಬ್ಲೈಂಡ್ನೆಸ್ ಕಂಟ್ರೋಲ್ ಪ್ರೋಗ್ರಾಮ್, ಇವೆಲ್ಲ ಕಾರ್ಯಕ್ರಮಗಳ ಜೊತೆ ನಾವು ಸೇರ್ಕೊಂಡು ಸಾಕಷ್ಟು ಕ್ಯಾಂಪ್ಗಳನ್ನ ಮಾಡಿ ಜನರಲ್ಲಿ ಬಾಯಿ ಆರೋಗ್ಯದ ಅರಿವನ್ನು ಮೂಡಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ಇನ್ನೊಂದು ಹೇಳ್ಬೇಕು ಅಂತಂದ್ರೆ ದಂತ ಭಾಗ್ಯ ಯೋಜನೆ.
2014 ಮತ್ತು 15ರಲ್ಲಿ ಪ್ರಾರಂಭವಾಗಿರೋ ಈ ಕಾರ್ಯಕ್ರಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರೇ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಿದರು. ಅದರಲ್ಲಿ ನಮ್ಮ ಜನಸಂಖ್ಯೆಯಲ್ಲಿ ವಯಸ್ಸಿನಲ್ಲಿ 45ಕ್ಕಿಂತ ಮೇಲೆ BPL ಕಾರ್ಡ್ ಹೋಲ್ಡರ್ಸ್ ಅವರಿಗೆ ಕೃತಕ ದಂತ ಪಂಕ್ತಿಗಳನ್ನು ಫ್ರೀಯಾಗಿ ಮಾಡಿಕೊಡ್ಲಾಗ್ತದೆ. ಕೃತಕ ದಂತ ಪಂಕ್ತಿಗಳನ್ನು ಮಾಡಿಕೊಡ್ಲಾಗ್ತದೆ. ಈಗ ನಮ್ಮ ಆರೋಗ್ಯ ಇಲಾಖೆಯಲ್ಲಿ ಒಂದು ಕೊರತೆ ಏನಂತಂದ್ರೆ ನಮ್ಮ ಹತ್ರ ಡೆಂಟಲ್ ಲ್ಯಾಬ್ಗಳಿಲ್ಲ. ಅದಕ್ಕೆ ನಾವು ಇಲ್ಲಿ ಇರುವ ದಂತ ಮಹಾವಿದ್ಯಾಲಯಗಳು 2 ದಂತ ಮಹಾವಿದ್ಯಾಲಯಗಳ ಜೊತೆ ನಮ್ಮ MOU ಆಗಿದೆ. ಒಂದು ಅರ್ಧದ ರೂರಲ್ ಡೆಂಟಲ್ ಕಾಲೇಜ್ ಮತ್ತು S ನಿಜಲಿಂಗಪ್ಪ ಡೆಂಟಲ್ ಕಾಲೇಜ್. ಅಲ್ಲಿ ನಾವು ಪೇಷಂಟ್ಗಳನ್ನ ರೆಫರ್ ಮಾಡ್ತೀವಿ. ಅವರಿಂದ ಕೃತಕ ದಂತಗಳನ್ನ ಪಂಕ್ತಿ ಪಡೆದ ಮೇಲೆ ನಾವು ಅವರಿಗೆ ದುಡ್ಡನ್ನ ಪಾವತಿ ಮಾಡ್ತೀವಿ. ಇದು ನಾನು ಈ ಕಾರ್ಯಕ್ರಮ ವೇದಿಕೆಯ ಪರವಾಗಿ 2 ದಂತ ಮಹಾವಿದ್ಯಾಲಯಗಳಿಗೆ ಧನ್ಯವಾದಗಳನ್ನ ತಿಳಿಸಲು ಈ ವರ್ಷ ನಾವು ದಂತಭಾಗ್ಯ ಯೋಜನೆಯಲ್ಲಿ ಸುಮಾರು 135 ಕಂಪ್ಲೀಟ್ ಡೆಂಚರ್ ಪೂರ್ಣಶಃ ಕೃತಕ ದಂತ ಪಂಕ್ತಿ ಹಾಗೂ 66 ಭಾಗಶಃ ದಂತ ಪಂಕ್ತಿಗಳನ್ನು ವಿತರಿಸಲಾಗಿದೆ. ಈ ಕಾಲೇಜಿನ 2 ಪ್ರಾಸ್ತೋಡಾಂಟಿಕ್ಸ್ ಡಿಪಾರ್ಟ್ಮೆಂಟ್ ಅವರು ನಮ್ಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಮತ್ತು ಅವ್ರು 2 ಡಿಪಾರ್ಟ್ಮೆಂಟ್ಗಳಿಗೂ ಕೂಡ ಇಲ್ಲಿ ವೇದಿಕೆಯ ಪರವಾಗಿ ಧನ್ಯವಾದಗಳನ್ನ ಕೋರುತ್ತೇನೆ. ಮಾರ್ಚ್ ತಿಂಗಳಲ್ಲಿ ವುಮೆನ್ಸ್ ಡೇ ಇರುವ ಕಾರಣ ಮೇಡಮ್ ಒಂದು ಪುಸ್ತಕ ನಮ್ಮ ಫ್ರೆಂಡ್ ಮೊನ್ನೆ ಬರೆದಿದ್ದಾರೆ, ಸಂಡೇ ಅದರದ್ದು ಬಿಡುಗಡೆ ಆಯಿತು. ಸಾಕಿ ಕೇಳಿದ ರುಬಾಯಿಗಳು ಅಂತ ಹೇಳಿ ಅದರದ್ದು ಒಂದು ಪದ್ಯ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ರುಬಾಯಿ ಅಂತಂದ್ರೆ 4 ಸಾಲಿನ ಪದ್ಯ. ಹೆಣ್ಣು ನಗುತ್ತಿರಲಿ, ಸದಾ ಮುಂದೆ ಹೆಜ್ಜೆ ಹಾಕುತ್ತಿರಲಿ, ಜಿಂಕೆಯಂತೂ ಕುಣಿದು ಕುಪ್ಪಳಿಸುತ್ತಿರಲಿ, ಹುಲಿ ಸಿಂಹಗಳಿಗೆ ಬಲಿಯಾಗದಿರಲಿ. ಸಪೋರ್ಟ್ ಫ್ರಮ್ ಆಲ್ ಕಮ್ಯುನಿಟಿ ಪೀಪಲ್. ಹಾಗಾಗಿ ಯಾಕಂತಂದ್ರೆ ಇವತ್ತು ನಾಳೆ ಹೆಣ್ಮಕ್ಳ ಮೇಲೆ ಆಗ್ತಿರುವ ಶೋಷಣೆಗಳನ್ನ ಇಚ್ಛಿಸಿ ಈ ಪದ್ಯದಲ್ಲಿ ಆ ಮೇಡಮ್ ಅವರು ಇದನ್ನ ಬರೆದಿದ್ದಾರೆ. ಅದಕ್ಕೆ ಇವತ್ತು ಇಲ್ಲಿ ಮಾತನಾಡಲು ನನಗೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಹಾಗೂ ನಮ್ಮ ಈ ಕಾರ್ಯಕ್ರಮಕ್ಕೆ ಮೇಡಮ್ ನಂಗೆ 2 ವರ್ಷದಿಂದ ಆಯ್ತು ಕರಿಬೇಕಂತ ಬೆಂಬಲಿಸ್ತಾ ಇದ್ದೀನಿ. ಯಾವಾಗ ನಾನು ರಿಮಾಂಡ್ ಹೋಮ್ ಅಲ್ಲಿ ಪ್ರೋಗ್ರಾಮ್ ಮಾಡಿದ್ದೆ, ಮೇಡಮೇ ಅದ್ರದ್ದು ಅಧ್ಯಕ್ಷ ಇರ್ತಾರೆ, ಅವಾಗ ಅಪ್ರೋಚ್ ಆಗಿತ್ತು. ಆದ್ರೆ ಅವಾಗ ಏನಾಯ್ತು, ಬೋರ್ಡ್ ಆಫ್ ಕಂಡಕ್ಟ್ ಇತ್ತು. ಹಾಗಾಗಿ ಮೇಡಮ್ ಬರಕ್ಕಾಗಿಲ್ಲ. ಆದ್ರೆ ಈ ಸಲ ಅವ್ರು ಬಂದಿದ್ದಕ್ಕೆ ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ಯು ಮ್ಯಾಮ್. ಥ್ಯಾಂಕ್ ಯು ಒನ್ ಅಂಡ್ ಆಲ್.